ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಉಲ್ಲನ್ನಿಂದ ಟೇಬಲ್ ಮ್ಯಾಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಕಲರ್ ಉಲ್ಲನ್ನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಈಗ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫಸ್ಟು ನಾನಿಲ್ಲಿ 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. 20 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಾದ್ಮೇಲೆ ಮತ್ತೆ ಎಕ್ಸ್ಟ್ರಾ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಒಟ್ಟು 22 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಈಗ 3 ಚೈನ್ ಸ್ಟಿಚ್ಚನ್ನು ಬಿಟ್ಟು ಡಬಲ್ ಕ್ರೋಶಾ ಹೆಣಿಬೇಕು. ಇಲ್ಲಿ ಡಬಲ್ ಕ್ರೋಶಾ ಹಾಕಬೇಕು. ಒಂದೇ ರಿಂಗಲ್ಲಿ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಫಸ್ಟಿಗೆ ನೋಡಿ, ಇಲ್ಲಿ ಒಂದೇ ರಿಂಗಲ್ಲಿ 3 ಡಬಲ್ ಕ್ರೋಶಾ ಹಾಕ್ಕೊಂಡಾಯ್ತು. ಈಗ ಮತ್ತೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಹಾಕ್ಕೊಂಡಾದ್ಮೇಲೆ ಮತ್ತೆ ಅದೇ ರಿಂಗಲ್ಲಿ ಮತ್ತೆ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಇದು ಕಾರ್ನರ್ ಅಲ್ವಾ, ಹಾಗಾಗಿ ಈಗ ಮತ್ತೆ 1 ಚೈನ್ ಹಾಕ್ಕೊಂಡು ಮತ್ತೆ 3 ಟೋಟಲಿ 9 ಡಬಲ್ ಕ್ರೋಶಾ ಹಾಕಬೇಕು. 3 3 3 9 ಡಬಲ್ ಕ್ರೋಶಾ ಒಂದೇ ಚೈನಲ್ಲಿ ಬರುವಂಥದ್ದು. ಈಗ ಮತ್ತೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು 2 ಚೈನನ್ನು ಬಿಟ್ಟು ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಳಿ. ಇಲ್ಲೂ ಸಹ ಒಂದೇ ರಿಂಗಲ್ಲಿ 3 ಡಬಲ್ ಕ್ರೋಶಾ. ಈಗ ಮತ್ತೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ 2 ರಿಂಗನ್ನು ಬಿಟ್ಟು ಮತ್ತೆ 3 ಡಬಲ್ ಕ್ರೋಶಾ ಒಂದೇ ರಿಂಗಲ್ಲಿ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಂಡಾದ್ಮೇಲೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ಮಧ್ಯೆ 2 ಚೈನನ್ನು ಬಿಟ್ಟು 3 ಡಬಲ್ ಕ್ರೋಶಾವನ್ನು ಹಾಕ್ತಾ ಬರುವಂಥದ್ದು. ನೋಡಿ, ಇಲ್ಲಿ ಕಾರ್ನರಿಗೆ ಬಂದಮೇಲೆ ಸ್ವಲ್ಪ ಚೇಂಜ್ ಇದೆ. ಸ್ವಲ್ಪ ಗಂಟಾಯ್ತು ದಾರ. ನೋಡಿ, ಹೀಗೆ ಕೊನೆವರೆಗೂ ಮಾಡ್ಕೊಳ್ಳಿ. ಆಯ್ತಲ್ವಾ? ಈ ಕೊನೆಗೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ಒಂದೇ ರಿಂಗಲ್ಲಿ ಮತ್ತೆ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಮತ್ತೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಟೋಟಲಿ ಇಲ್ಲೂ ಸಹ 9 ಡಬಲ್ ಕ್ರೋಶಾ ಆಗ್ತದೆ. ನೋಡಿ, ಈಗ ಮತ್ತೊಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈಗ ಮಧ್ಯೆ ಒಂದೊಂದು ಚೈನ್ ಬಿಟ್ಟು ಹಾಕಿದ್ದೀರಲ್ವ, ಅದ್ರ ಮಧ್ಯದಲ್ಲಿ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ತಾ ಬರಬೇಕು. 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ 3 ಡಬಲ್ ಕ್ರೋಶಾವನ್ನು ಹಾಕ್ತಾ ಬರುವಂಥದ್ದು. ನೋಡಿ, ನೀವು ನೋಡಿದ್ರೆ ಗೊತ್ತಾಗ್ತದೆ, ಈಸಿ ಇದೆ. ಟೇಬಲ್ ಮ್ಯಾಟ್ ಮಾಡ್ಬೋದು, ಟಿ ವಿ ಮೇಲೆ ಹಾಕಲಿಕ್ಕೆ ಮಾಡ್ಬೋದು ಇದನ್ನು. ನೋಡಿ, ಇಲ್ಲಿ ಕೊನೆಗೆ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನೆಕ್ಸ್ಟ್ ಅದನ್ನು ದಾರ ಕಟ್ ಮಾಡಿಕೊಂಡು ಈಗ ಬೇರೆ ಕಲರ್ ದಾರವನ್ನು ಸೇರಿಸ್ತಾ ಇದ್ದೀನಿ. ಅದು ಸಹ ಹೀಗೆ ಸೇಮು. ಇಲ್ಲಿ ನೀಲಿ ಕಲರ್ ದಾರವನ್ನು ತೊಗೊಂಡಿದ್ದೀನಿ, ಹಳದಿ ಮತ್ತು ನೀಲಿ. ನೀವು ಕಾಂಬಿನೇಷನ್ ಮಾಡ್ಕೊಂಡು ಬೇರೆ ಕಲರು ತೊಗೊಳ್ಬೋದು. ಈಗ ಇಲ್ಲಿ ಎಲ್ಲಿ ದಾರವನ್ನು ಜಾಯಿಂಟ್ ಮಾಡ್ಕೊಳ್ತೀವ ಅಲ್ಲಿ 3 ಚೈನನ್ನು ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಳೋಂಥದ್ದು. 3 ಡಬಲ್ ಕ್ರೋಶಾವನ್ನು ಹಾಕ್ಕೊಂಡು ಮತ್ತೆ 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಇಲ್ಲಿ ಕಾರ್ನರಲ್ಲಿ 3 ಡಬಲ್ ಕ್ರೋಶಾವನ್ನು ಹಾಕ್ಕೊಂಡಾದ್ಮೇಲೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ನೋಡಿ, ಈ ಥರ ಹೆಣಿದ್ರೆ ಇಲ್ಲಿದಾಗ್ತದಲ್ವಾ, ಅದಕ್ಕಾಗಿ ನಿಮ್ಗೆ ತೋರಿಸ್ಲಿಕ್ಕೆ ಕಾರ್ನರಲ್ಲಿ ಬಂದಾವಾಗ ಡಬಲ್ ಹಾಕಬೇಕು. ಇಲ್ಲಿ ನೋಡಿ, 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೊಂದು 3 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಇಲ್ಲಿ ಈಗ ಮತ್ತೆ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಈ ಕಾರ್ನರಿಗೂ ಅಷ್ಟೇ ಟೋಟಲಿ ಇಲ್ಲಿ 6 ಡಬಲ್ ಕ್ರೋಶಾ ಮತ್ತು ಈ ಕಡೆ 6 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಹೀಗೆ ಎಂಡ್ ತನಕ ಇದೇ ಥರ ಬರ್ತದೆ. ನೋಡಿ, ದಾರವನ್ನು ಜಾಯಿಂಟ್ ಮಾಡ್ತಾ ಒಂದು ಕಲರಿಂದ ಪೂರ್ತಿ ಆದಮೇಲೆ 1 ರೌಂಡು ದಾರವನ್ನು ಬೇರೆ ಬೇರೆ ಕಲರ್ ಜಾಯಿಂಟ್ ಮಾಡ್ತಾ ಕಲರಿಂದ ದಾರವನ್ನು ಸಹ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಮತ್ತೆ ವಾಪಸ್ ಹೀಗೆ ಮೊದಲು ಹೇಗೆ ಮಾಡಿದ್ರಲ್ವ, 3 ಡಬಲ್ ಕ್ರೋಶಾ 1 ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಮತ್ತೆ 3 ಡಬಲ್ ಕ್ರೋಶಾ ಹೀಗೆ ಕೊನೆ ತನಕ ಮಾಡಾದ್ಮೇಲೆ ತುದಿಗೆ
ಬಂದ ಮೇಲೆ ಕಾರ್ನರಿಗೆ ಬಂದ ಮೇಲೆ ಅಲ್ಲಿ ಮಾತ್ರ ಒಂದು ಕಡೆಗೆ 6 ಮತ್ತೊಂದು ಕಡೆಗೆ 6 ಹಾಕಬೇಕು ಡಬಲ್ ಕ್ರೋಶವನ್ನು. ನೋಡಿ ಈ ಕಾರ್ನರ್ ಮತ್ತೊಂದು ಸಲ ತೋರಿಸ್ತೀನಿ. 3 ಡಬಲ್ ಕ್ರೋಶ ಇಲ್ಲಿ ಹಾಕ್ಕೊಂಡಿದ್ದೀರಲ್ವಾ ಕಾರ್ನರಿಗೆ, ಒಂದು ಚೈನ್ ಹಾಕ್ಕೊಂಡು ಮತ್ತೆ ಅದರಲ್ಲೇ ಅದೇ ರಿಂಗಲ್ಲೇ ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೊಳ್ಬೇಕು. ಟೋಟಲಿ 6 ಡಬಲ್ ಕ್ರೋಶ ಒಂದು ಕಡೆ ಆಗ್ತದೆ. ಮತ್ತೊಂದು ಕಡೆನೂ ಅದೇ ಥರನೇ 6 ಡಬಲ್ ಕ್ರೋಶವನ್ನು ಹಾಕೊಳ್ಳುವಂಥದ್ದು. ಮಧ್ಯೆ ಮಧ್ಯೆ ಒಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಈಗ 3 ಡಬಲ್ ಕ್ರೋಶ ಒಂದು ಚೈನ್. ಈಗ ಮತ್ತೆ ವಾಪಸ್ ಹಾಗೆ ಮುಂದುವರಿಸ್ತಾ ಹೋಗುವಂಥದ್ದು. ನೋಡಿ ಇಲ್ಲಿ 2ನೇ ರೌಂಡು ನೀಲಿ ಕಲರಿಂದ ದಾರದ್ದು ಮುಗಿತಾ ಬಂತು. ಈಗ ಮುಗಿದಿದೆ ನೋಡಿ ಈ ಥರ. ಈಗ ಮತ್ತೆ ಹಳದಿ ಬಣ್ಣದ ದಾರ ಅಟ್ಯಾಚ್ ಮಾಡ್ಕೊಳ್ಳುವಂಥದ್ದು. ಅಟ್ಯಾಚ್ ಮಾಡಿಕೊಂಡು ಹೀಗೆ ಒಂದು ರೌಂಡ್ ಹಳದಿ ಬಣ್ಣದ ದಾರ ಮತ್ತೊಂದು ರೌಂಡು ನೀಲಿ ಬಣ್ಣದ ದಾರ ಮಾಡಿಕೊಂಡು ಹೋಗಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡಲಿಕ್ಕಾಗ್ತದೆ. ಇದು ಕಾರ್ನರ್ ಬಂದಾಗ ಮಾತ್ರ ಡಬಲ್ ಡಬಲ್ ಹಾಕ್ತಾ ಹೋದ್ರಾಯ್ತು. ಇಲ್ಲಿ ನಾ ಮಾಡಿದ್ದೀನಿ ನೋಡಿ ಈ ಥರ. ಕೊನೆಗೆ 95 ಹಾಕಲಿಕ್ಕೆ 55 ಮೇಲೆ ಹಾಕಲಿಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನೀವು ಸಣ್ಣದು ಸಹ ಮಾಡ್ಬೋದು. ಈ ಥರ ಮನೇಲೇ ಮಾಡ್ಕೊಳ್ಳುವಂಥದ್ದು. ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.